ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಹೆಂಡತಿಯಿಂದ ಗಂಡನಿಗೆ ಬರೀ ರೋದನೆ, ಇಬ್ಬರ ಜಗಳದಲ್ಲಿ ಹಣ ಸಂಪಾದನೆ, ವಸೂಲಿಗೆ ಇಳಿದ ಮಹಿಳಾ ಸಂಘಟನೆ. ಸಚಿವ ಸಂಪುಟದ ನಿಯಮಗಳಿಂದ ತೊಂದರೆ, ಡಿಜಿಟಲೈಸೇಷನ್ಗೆ ಕೇಬಲ್ ಆಪರೇಟರ್ಸ್ ಖಂಡನೆ, ಟ್ರಾಯ್ ಪ್ರತಿಕೃತಿ ದಹಿಸಿ ಪ್ರತಿಭಟನೆ. ಹೆಣ್ಣು ಮಗು ಅನ್ನೋ ಕಾರಣಕ್ಕೆ ಕಾಟ ಕೊಟ್ಟರು, ನಡು ಬೀದಿಯಲ್ಲೇ ಬಿಟ್ಟು ಹೋದ್ರು ಪೋಷಕರು, ಬಾಲಕಿಗೆ ಆಸರೆ ಕೊಟ್ಟರು ಕಾರ್ಮಿಕರು. ಭಿಕ್ಷುಕರ ಕಾಲನಿಯಲ್ಲೀಗ ಮಂದಹಾಸ, ಅಸಹಾಯಕರಿಗೆ ಸಿಕ್ಕಿದೆ ನಾನಾ ಕೆಲಸ, ಇದು ಸಿಎನ್ ಪಾಲಿಪ್ಯಾಕ್ ಸಂಸ್ಥೆಯ ಸಾಹಸ. ಯೂನಿಫಾರ್ಮ್ ಹಾಕಿದ್ರೆ ಪೊಲೀಸ್ ಆಫೀಸರ್, ಪ್ರವೃತ್ತಿಯಲ್ಲಿ ಸೂಪರ್ ಸಿಂಗರ್, ಇದು ವೇಮಗಲ್ ನಾರಾಯಣಸ್ವಾಮಿ ಅವರ ಪವರ್. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಾರೆ. ಆದ್ರೆ ನಾವು ಹೇಳ್ತಾ ಇರೋ ದಂಪತಿ ಸ್ಟೋರಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಕಾರಣವು ಭಾರಿ ಸಿಂಪಲ್, ಆದ್ರೆ ಇಲ್ಲೂ ಏನೇನೋ ರಾದ್ಧಾಂತಗಳು ನಡೆದಿವೆ. ಅದೇನು ಅಂತ ಬನ್ನಿ ನೋಡೋಣ. ಈತ ಮೋಹನ್ ಕುಮಾರ್ ಬೆಂಗಳೂರಿನ ಕಾಮಾಕ್ಷಿಪಾಳ್ಯದಲ್ಲಿ ಹೂವಿನ ವ್ಯಾಪಾರ ಮಾಡ್ತಿದ್ದ. 7 ತಿಂಗಳ ಹಿಂದಷ್ಟೇ ಕಾಮಾಕ್ಷಿಪಾಳ್ಯದ ಲಕ್ಷ್ಮಿ ಎಂಬಾಕಿಯನ್ನ ಮದುವೆಯಾಗಿದ್ದ. ಲಕ್ಷ್ಮಿಯ ತಾಯಿ ಮನೆ ಮೋಹನ್ ಮನೆ ಹತ್ತಿರವೇ ಇತ್ತು. ಹೀಗಾಗಿ ಲಕ್ಷ್ಮಿ ತಾಯಿ ಮನೆಯಲ್ಲೇ ಹೆಚ್ಚಾಗಿ ಇರ್ತಿದ್ಲು. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ದೊಡ್ಡ ಗಲಾಟೆಯೇ ನಡೆದು ಹೋಗಿದೆ. ಸಾಲದಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ವರದಕ್ಷಿಣೆ ಕೇಸು ದಾಖಲಿಸಿದ್ದಾರೆ. ಪೊಲೀಸರು ಇಬ್ಬರನ್ನ ಕರೆಸಿ ರಾಜಿ ಸಂಧಾನ ಮಾಡಿಸಿದ್ರೂ ಪ್ರಯೋಜನವಾಗಿಲ್ಲ. ತಿಂಗಳಿಗೊಂದ್ಸಲ ಹಬ್ಬಕ್ಕೆ ಹೋಗ್ತಾ ಇದ್ರೆ ನಾವು ಯಾಕಮ್ಮ ಹೋಗ್ತೀಯಾ, ಆ ಥರ ಹೋಗ್ಬಾರ್ದು, 1-2 ದಿವಸ ಹೋಗಬೇಕಾದ್ರೆ ನಮ್ಮ ಹುಡುಗನ ಕೇಳ್ಕೊಂಡು ಹೋಗ್ತಾ ಇದ್ಲು ಸರ್. ನನ್ನ ಕೇಳ್ತಾನೆ ಇರಲಿಲ್ಲ, ನನಗೇನು ಹೇಳ್ತಾನೂ ಇರಲಿಲ್ಲ. ಹೋಗೋವಾಗ ಎಲ್ಲ ರೆಡಿಯಾಗಿ ಹೋಗೋವಾಗ ಬರ್ತೀನಮ್ಮ, ನಾನು ಹೋಗಿ ಬರ್ತೀನಮ್ಮ ಅಂತ ಇದ್ಲು. ಈ ಸಂಬಂಧ ಲಕ್ಷ್ಮೀ ಮನೆಯವರ ಹತ್ರ ಕೇಳಿದ್ರೆ ಕೇಸ್ ಕೋರ್ಟ್ನಲ್ಲಿದೆ, ಅಲ್ಲೇ ಬಗೆಹರಿಸಿಕೊಳ್ತೀವಿ ಅಂತಾರೆ. ಸರ್ ಅವ್ರು ಏನ್ ಮಾಡಿದ್ರೆ ಅಂತ ನನಗೆ ಗೊತ್ತು, ನಮ್ಮ ಮನೆಯವ್ರಿಗೆ ಗೊತ್ತು, ಇದ್ರವ್ರಿಗೆ ಗೊತ್ತಿಲ್ಲ ತಾನೆ, ಪರವಾಗಿಲ್ಲ, ನಾವು ಕೇಸ್ ಅದಕ್ಕೋಸ್ಕರ ನಾವು ಇಷ್ಟು ದಿನ ನೋಡಿ ಗೊತ್ತಿದ್ದು ಇದೆಲ್ಲ ಮಾಡ್ತಾ ಇದಾರಲ್ಲ, ಅವ್ರನ್ನೇ ಕೇಳ್ಕೊಳ್ಳಿ ನೀವು ಅಷ್ಟೇ. ಇನ್ನೊಂದೆಡೆ ಲಕ್ಷ್ಮೀ ಪತಿ ಮೋಹನ್ ಜಾಮೀನು ಪಡೆಯಲು ಮಹಿಳಾ ಸಂಘಟನೆಯ ಅಧ್ಯಕ್ಷೆ ಸವಿತಾಗೆ 66,000 ರೂಪಾಯಿ ಕೊಟ್ಟಿರುವುದಾಗಿ ಆರೋಪಿಸಿದ್ದಾರೆ. ನಾವು ಏನಿದು ಒಬ್ಬರಿಗೆ ಇಷ್ಟು ನಮ್ಮ ಹತ್ರ ಅಷ್ಟು ಅಮೌಂಟ್ ಇಲ್ಲ ಅಂತ ಹೇಳಿದ್ರು, ಇಲ್ಲ ಹಾಗೆ ಆಗುತ್ತೆ, ಒಬ್ಬರಿಗೆ 15,000 ಹಾಗೆ ಆಗುತ್ತೆ. 66,000 ರೂಪಾಯಿ ನಾವು ಕೊಟ್ಟಿದ್ದೀವಿ ಅವ್ರಿಗೆ. ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, ಯಾಕೆ ಈ ಥರ ನಮಗೆ ಎಲ್ಲರೂ ಅನ್ಯಾಯ ಮಾಡಿದ್ರಲ್ಲ. ಅವ್ರು ನೋಡಿದ್ರೆ ಅವರು ಮಹಿಳಾ ಸಂಘಟನೆ ಹೋಗಿ ಅವರು ನಮ್ಮನ್ನು ಇದು ಮಾಡ್ತಾವ್ರೆ, ನಮ್ಮ ಮಿಸ್ಸಸ್ ಕಡೆಯವರು. ಇವರು ಈ ಥರ ನಮಗೆ ಯಾರೂ ನಮ್ಮ ನ್ಯಾಯ ಕೊಡಿಸಲ್ಲ. ಆದರೆ ಸವಿತಾ ಮೋಹನ್ ಮಾಡಿರುವ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಸಾಕ್ಷಿ ಯಾವುದೂ ಇಲ್ಲ, ನೋ ಸಾಕ್ಷಿ. 16,000 ತಗೊಂಡಿರೋದಬೇಕಾದ್ರೆ ಒಂದಿಬ್ಬರು ಲೇಡೀಸ್ ಅವ್ರ ಮನೆ ಸಾಕ್ಷಿನೇ ಕೊಡ್ತೀನಿ, 16,000 ತಗೊಂಡು ಬೇಲ್ ವಾರೆಂಟ್ ಕೊಡ್ತೀನಿ, ನಿಜ, ಅದಂತೂ ನಿಜ. ಇಲ್ಲದಿರೋದಲ್ಲ, ನಾನು ಯಾವುದೊಂದು ಅಪರಾಧ ಹೊತ್ಕೊಳ್ಳೋಕೆ ರೆಡಿ ಇಲ್ಲ. ಒಟ್ಟಿನಲ್ಲಿ ಕೇವಲ 7 ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿದ್ದ ಈ ದಂಪತಿ ಸಣ್ಣ ವಿಚಾರಕ್ಕೆ ದೊಡ್ಡ ರಂಪ ಮಾಡಿಕೊಂಡಿರೋದು ಮಾತ್ರ ವಿಪರ್ಯಾಸ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅನಿಲ್ ಜೊತೆ ಅಶ್ವಥ್ SN, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಬೆಂಗಳೂರು ಅಭಿವೃದ್ಧಿಗೆ ಬಿಬಿಎಂಪಿ ಏನೋ ಕಸರತ್ತು ನಡೆಸ್ತಾ ಇದೆ. ಇವತ್ತು ನಡೆದ ಕೌನ್ಸಿಲ್ ಸಭೆಯಲ್ಲಿ ಇದರ ಬಗ್ಗೆ ದೊಡ್ಡ ಚರ್ಚೆ ನಡೆಯಿತು. ಕುಂಭಕರ್ಣನಂತಿದ್ದ ಬಿಬಿಎಂಪಿ ಈಗ ನಿದ್ದೆಯಿಂದ ಎಚ್ಚೆತ್ತುಕೊಂಡಿದೆ. ಖಾಲಿಯಾಗಿರೋ ಬೊಕ್ಕಸವನ್ನು ಹೇಗಾದರೂ ಭರ್ತಿ ಮಾಡಬೇಕು ಅಂತ ಕ್ರಮ ಕೈಗೊಳ್ಳಲು ಮುಂದಾಗಿದೆ. ಇವತ್ತು ನಡೆದ ಪಾಲಿಕೆಯ ಮಾಸಿಕ ಸಭೆಯಲ್ಲಿ ಅದರ ಬಗ್ಗೆ ಚರ್ಚೆ ನಡೆಸಲಾಯಿತು. ಪಾಲಿಕೆಯಡಿ ಇರೋ 1,500ಕ್ಕೂ ಹೆಚ್ಚಿನ ಅನಾವಶ್ಯಕ ಹುದ್ದೆ ತೆಗೆಯಲು ನಿರ್ಧರಿಸಿರುವ ಬಗ್ಗೆ ಸಲಹೆ ನೀಡಲಾಯಿತು. ಗಿಡ ನೆಡ್ತೀವಿ ಅಂತೇಳಿ ನೆಟ್ಟು ಗಿಡನ ಉಳಿಸ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಅಂದಾಗ ನಾವು ಯಾಕೆ ಬಡ ತೆರಿಗೆದಾರನ ಗೋರೇಗೌಡನ ಹಣವನ್ನು ಅವರೇ ಹೊಟ್ಟೆ ತುಂಬಿಸ್ಬೇಕು? ಅದು ಬೇಡ ಅಂತ ನಾವು ಹೇಳ್ತಾ ಇರೋದು. ಮತ್ತು ಲೋ ಲೆವೆಲಲ್ಲಿ ಉದಾಹರಣೆಗೆ ಒಬ್ಬ ಗ್ಯಾಂಗ್ ಮ್ಯಾನ್ ಇಲ್ಲ, ಒಬ್ಬ ಎಂಜಿನಿಯರ್ಸ್ ಇಲ್ಲ, ಒಬ್ಬ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಇಲ್ಲ, ಇಂಥ ನಮಗೆ ಸ್ಟಾಫೇ ಇಲ್ಲದೆ ಇದ್ದಿದ್ದಾಗ ಹೈಯರ್ ಸ್ಟಾಫು ಸೀನಿಯರ್ ಆಫೀಸರ್ನ ಇಟ್ಕೊಂಡು ಏನು ಮಾಡಬೇಕು? ಅಂಥ ಹುದ್ದೆಗಳು ಬೇಡ, ಈ ಬಿಳಿಯ ಆನೆಗಳನ್ನ ನಾವು ಸಾಕೋದು ಬೇಡ ಅಂತ ವಿರೋಧದ ಸದಸ್ಯರ ಮಾತಿಗೆ ಆಡಳಿತ ಪಕ್ಷದ ನಾಯಕರಾದ ನಾಗರಾಜ್ ಕೂಡ ತಲೆಯಾಡಿಸಿದ್ರು.
ಈಗ ಈ ಥರ ಹೊಸ ಹುದ್ದೆಗಳು ಸುಮಾರು 1,000 ಮೇಲೆ ಚಿಲ್ಲರೆ ಇರೋಂಥದ್ದು ಹುದ್ದೆಗಳು ಯಾವುದೋ ಸುಮಾರು ಪೋಸ್ಟ್ಗಳು ಇರೋಂಥದ್ದು ಅದನ್ನೆಲ್ಲ ಈಗ ನಾವು ತೆಗಿಬೇಕು ಅಂತ ತೀರ್ಮಾನ ತೊಗೊಂಡು C&R ರೂಲ್ಸ್ನ ಮಾಡಿರೋದು. ಆ C&R ರೂಲ್ಸ್ ಇವತ್ತು ನಿರ್ಣಯ ತೊಗೊಂಡ್ರೆ ಅದನ್ನು ತೆಗಿಯೋಂಥದ್ದಾಗತ್ತೆ. ಎಷ್ಟು ನಮ್ಮ BBMPಗೆ ಹೊರೆ ಕೂಡ ಕಮ್ಮಿ ಆಗುತ್ತೆ. ಇದಿಷ್ಟೇ ಅಲ್ಲ, ಸಮಯಕ್ಕೆ ಸರಿಯಾಗಿ ತೆರಿಗೆ ಸಂಗ್ರಹ ಮಾಡೋದರ ಬಗ್ಗೆಯೂ ಚರ್ಚಿಸಲಾಯಿತು. ಆದರೆ ಇದು ಬರೀ ಸಲಹೆಯಷ್ಟೇ ಆಗದೆ ಆದಷ್ಟು ಬೇಗ ಅನುಷ್ಠಾನಕ್ಕೆ ಬರುತ್ತಾ ಅನ್ನೋದು ಮಾತ್ರ ಪ್ರಶ್ನೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಅತಿಕ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಕೇಬಲ್ ಆಪರೇಟರ್ಸ್ ಇವತ್ತು ಬೀದಿಗಿಳಿದಿದ್ರು. ಸಚಿವ ಸಂಪುಟ ಸಭೆ ವಿಧಿಸಿರೋ ನಿಯಮಗಳಿಂದ ತೊಂದರೆ ಆಗ್ತಾ ಇದೆ. ಜೊತೆಗೆ ಡಿಜಿಟಲೈಸೇಷನ್ ಕೂಡ ಸದ್ಯಕ್ಕೆ ಬೇಡ ಅಂತ ಆಗ್ರಹಿಸಿದ್ರು. ಕೇಬಲ್ ಆಪರೇಟರ್ಸ್ ಮೇಲೆ ಮಂತ್ರಿಮಂಡಲ ಹಾಕಿರೋ ಕೆಲ ನಿಯಮಗಳನ್ನು ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ನೂರಾರು ಕೇಬಲ್ ಆಪರೇಟರ್ಸ್ ಪ್ರತಿಭಟನೆ ನಡೆಸಿದ್ರು. ಲಭ್ಯವಿರುವ ಚಾನೆಲ್ ಬಗ್ಗೆ ಗ್ರಾಹಕರಿಗೆ ಸರಿಯಾದ ಮಾಹಿತಿ ನೀಡುವವರೆಗೂ ರಾಜ್ಯದಲ್ಲಿ ಡಿಜಿಟಲೈಸೇಷನ್ ತರೋದು ಬೇಡ ಅಂತ ಒತ್ತಾಯಿಸಿದ್ರು. ಕೇಂದ್ರ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಹೊರೆ ಆಗಿ ಈ DTH ಬೇರೆ ಏನು ವ್ಯಾಲ್ಯೂಡೆಡ್ ಸರ್ವಿಸ್ ಫ್ಯೂಚರ್ ಏನು ಬರುತ್ತೆ ಅದೆಲ್ಲ ನಮಗೆ ಆಪೋಸಿಟ್ ಆಗ್ತಾ ಇದೆ. ಆದ್ದರಿಂದ 45% ಏನಿದೆ, ನಾವು ಒಂದು 500 ಮನೆ ಇದ್ದವರು 1000 ಮನೆ ಇದ್ದವರು ನಡ್ಸೋಕ್ಕೆ ಆಗಲ್ಲ. 45% ತಗೊಂಡು ನಾವು ನಮ್ಮ ಹುಡುಗರಿಗೆ ಪೇಮೆಂಟ್ ಕೊಡೋಕ್ಕೂ ನಮ್ಮ ಕೈಲಾಗಲ್ಲ. ಸಿಟಿ ರೈಲು ನಿಲ್ದಾಣದಿಂದ ಸ್ವತಂತ್ರ ಉದ್ಯಾನವನದವರೆಗೂ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ಡಿಜಿಟಲೈಸೇಷನ್ಗೆ ಕೊಟ್ಟ ಗಡುವನ್ನು ಮುಂದೂಡಬೇಕೆಂದು ಆಗ್ರಹಿಸಿ ಟ್ರಾಯ್ ಪ್ರತಿಕೃತಿಗೆ ಬೆಂಕಿ ಹಚ್ಚಿದ್ರು. ನಮ್ಮ ಆಪರೇಟರ್ಸು ಪೂರ್ತಿ ಕರ್ನಾಟಕದಿಂದ ಇಡೀ ಎಲ್ಲ ಡಿಸ್ಟ್ರಿಕ್ಟ್ಗಳಿಂದನೂ ಬಂದಿದ್ದಾರೆ. ಬಂದು ಸೇರಿ ಅವರ ಕಷ್ಟಗಳನ್ನು ಇಲ್ಲಿ ನಾವೆಲ್ಲ ಸೇರಿಕೊಂಡು ಮಾತಾಡಿ ಇದ್ರ ಮೂಲಕ ಮೆಮೊರಾಂಡಮ್ ತಗೊಂಡೋಗಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಗಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಗವರ್ನರು, ಆಪೋಸಿಷನ್ ಪಾರ್ಟಿ ಲೀಡರು ಇವರಿಗೆಲ್ಲ ಒಂದು ಮೆಮೊರಾಂಡಮ್, ವಾರ್ತಾ ಇಲಾಖೆ ಇವರಿಗೆಲ್ಲ ಒಂದು ಮೆಮೊರಾಂಡಮ್ ಕೊಡೋಣ ಅಂತಿದ್ದೀವಿ. ಟಿವಿ ಗ್ರಾಹಕರ ಹಿತಕ್ಕೋಸ್ಕರ ಕೂಡಲೇ ಸರ್ಕಾರ ಕೇಬಲ್ ಆಪರೇಟರ್ಸ್ಗಳ ಬೇಡಿಕೆ ಈಡೇರಿಸಬೇಕಾಗಿದೆ. ಬೆಂಗಳೂರಿನಿಂದ ಮಮತಾ, ಸುವರ್ಣ ನ್ಯೂಸ್. ಕಿಮ್ಸ್ ಕಾಲೇಜು ಮತ್ತೆ ವಿವಾದದಲ್ಲಿದೆ. ಸೀಟು ಹಂಚಿಕೆ ವಿಚಾರದಲ್ಲಿ ವಂಚಿಸಲಾಗಿದೆ ಅಂತ ಆರೋಪಿಸಲಾಗಿದೆ. ಹೀಗಾಗಿ ಉತ್ತರ ಪ್ರದೇಶ ಪೊಲೀಸರು ಇವತ್ತು ವಿಚಾರಣೆ ನಡೆಸಿದ್ರು. ಕಿಮ್ಸ್ ವಿರುದ್ಧ ವಂಚನೆಯ ಆರೋಪ. ಸೀಟು ವಿಚಾರದಲ್ಲಿ ಗೋಲ್ಮಾಲ್. ಹಣ ಪಡೆದು ಸೀಟ್ ಕೊಡಲಿಲ್ಲವೇ? ಕಿಮ್ಸ್ ಕಾಲೇಜು ವಿರುದ್ಧ ವಂಚನೆಯ ಆರೋಪ ಕೇಳಿಬಂದಿದೆ. PG ಸೀಟು ಹಂಚಿಕೆ ಮಾಡೋದ್ರಲ್ಲಿ ಗೋಲ್ಮಾಲ್ ನಡೆಸಲಾಗಿದೆ ಎಂದು ಆರೋಪಿಸಿ ಉತ್ತರ ಪ್ರದೇಶದ ಪೊಲೀಸರು ಇಂದು ಬೆಂಗಳೂರಿಗೆ ದಿಢೀರ್ ಭೇಟಿ ನೀಡಿದ್ರು. ಕೆಂಪೇಗೌಡ ಮೆಡಿಕಲ್ ಕಾಲೇಜಿನ ಅಧ್ಯಕ್ಷ B ಕೆಂಚೇಗೌಡರನ್ನ 4-5 ತಾಸು ವಿಚಾರಣೆ ನಡೆಸಿದ್ರು. ಕಿಮ್ಸ್ ವೈದ್ಯಕೀಯ ಕಾಲೇಜಿನಲ್ಲಿ ಉತ್ತರ ಪ್ರದೇಶದ ವೈದ್ಯರರುವ ಮಗನಿಗೆ 32 ಲಕ್ಷ ರೂಪಾಯಿ ಪಡೆದುಕೊಂಡು ವಂಚನೆ ಮಾಡಲಾಗಿದೆ ಅನ್ನೋ ಆರೋಪದಡಿಯಲ್ಲಿ UP ಪೊಲೀಸರು ಕೋರ್ಟ್ ಆದೇಶದ ಮೇರೆಗೆ ಅಧ್ಯಕ್ಷರನ್ನ ವಿಚಾರಣೆ ನಡೆಸಿದ್ರು. ಇನ್ನು ಈ ಬಗ್ಗೆ ಅಧ್ಯಕ್ಷ ಕೆಂಚೇಗೌಡರಲ್ಲಿ ಸ್ಪಷ್ಟನೆ ಕೇಳಿದ್ರೆ ಇದು ಯಾರೋ ಮಧ್ಯವರ್ತಿಗಳು ಮಾಡಿದ ಕೆಲಸ, ಹೀಗಾಗಿ ಉತ್ತರ ಪ್ರದೇಶದ ಪೊಲೀಸರು ನಮ್ಮನ್ನ ವಿಚಾರಣೆ ಮಾಡಿದ್ದು ತನಿಖೆಗೆ ಸಹಕಾರ ನೀಡ್ತೇನೆ ಅಂತ ಹೇಳಿದ್ರು. ಉತ್ತರ ಪ್ರದೇಶದಿಂದ ಅಲ್ಲಿನ ಕೋರ್ಟು ಆದೇಶದ ಮೇರೆಗೆ ಒಂದು ಪೊಲೀಸ್ ಸ್ಟೇಷನಿಂದ ಒಂದು ನಮಗೆ ಎನ್ಕ್ವೈರಿ ಅಂತ ಬಂದಿದ್ದಾರೆ. ಎನ್ಕ್ವೈರಿ ಏನಕ್ಕೆ ಬಂದಿದ್ದಾರೆ ಅಂತಂದರೆ, ಈಗಲೇ 2 ವರ್ಷದ ಹಿಂದೆ ಯಾರೋ ಮಧ್ಯವರ್ತಿಗಳು PG ಸೀಟ್ ಕೊಡಿಸ್ತೀರಿ ಅಂತೇಳಿ ಅವ್ರ ಹತ್ರ 32 ಲಕ್ಷ ರೂಪಾಯಿಗಳನ್ನ ತೊಗೊಂಡು ಅವರಿಗೆ ಸೀಟ್ ಕೊಡಿಸದೆ ಮೋಸ ಮಾಡಿರ್ತಾರೆ. ಸೀಟು ಹಂಚಿಕೆಯಲ್ಲಿ ಮಧ್ಯವರ್ತಿಗಳ ಕೈವಾಡ ಇದೆಯೋ ಅಥವಾ ಕಾಲೇಜಿನ ಅವ್ಯವಹಾರ ಇದೆಯೋ ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕಷ್ಟೇ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ ಅಶ್ವಥ್ ಎಸ್ಎನ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ ಬ್ರೇಕ್ನ ನಂತರ.